ಪೊಲೀಸರಿಗೆ ಶಾಸಕ ಹರೀಶ್ ಪೂಂಜಾ ಧಮಕಿ ಪ್ರಕರಣ ಮಂಗಳೂರು ವಿಮಾನ ನಿಲ್ದಾಣದಲ್ಲಿ ಸಿಎಂ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಈ ಕೇಸ್ನಲ್ಲಿ ಒತ್ತಡ ಅಂದ್ರೆ ಏನು, ಕಾನೂನು ಎಲ್ರಿಗೂ ಒಂದೇ. ಶಾಸಕರ ವಿರುದ್ಧ 353 ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ಈ ಪ್ರಕರಣದಲ್ಲಿ 7 ವರ್ಷಗಳ ಕಾಲ ಜೈಲು ಶಿಕ್ಷೆ ಇದೆ. ಮಂಗಳೂರು ವಿಮಾನ ನಿಲ್ದಾಣದಲ್ಲಿ ಸಿಎಂ ಈ ರೀತಿಯಾಗಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಕಾನೂನು ಎಲ್ರಿಗೂ ಒಂದೇ. ಈ ಕೇಸ್ನಲ್ಲಿ ಒತ್ತಡ ಅಂದ್ರೆ ಏನು ಅನ್ನುವಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಶಾಸಕರ ವಿರುದ್ಧ ಈಗ ಕೇಸ್ ಇದೆ. ಎಂಎಲ್ಎ ಅಂತ ಬಿಟ್ಬಿಡಕ್ಕಾಗತ್ತಾ? ಎಂಎಲ್ಎ ಆದ್ರೆ ಪೊಲೀಸ್ ಮೇಲೆ ಗಲಾಟೆ ಮಾಡಬಹುದಾ? ಶಾಸಕ ಹರೀಶ್ ಪೂಂಜಾ ಮೇಲೆ 2 ಎಫ್ಐಆರ್ ಇದೆ ಅಂತ ಮಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ಮಾಡಿದ್ದಾರೆ. ಕಾನೂನು ಎಲ್ರಿಗೂ ಒಂದೇ ಅಲ್ವೇನ್ರಿ? ಎಫ್ಐಆರ್ is registered under section 353. Whether it is bailable offence or not bailable offence. Bailable offence to Allah. It's a non-bailable offence. 7 years imprisonment ಇದೆ. ಏನ್ ಮಾಡ್ಬೇಕು ಹೇಳಿ? ಬಿಟ್ಬಿಡೋದ MLA ಅಂತ ಬಿಟ್ಬಿಡೋದ? ಸ್ಟೇಷನ್ ಬೇಲ್ ಕೊಟ್ಟಿದ್ದಾರಲ್ಲ. ಸ್ಟೇಷನ್ ಬೇಲು ಎರಡು ಎಫ್ಐಆರ್ ಇದಾವೆ. 2 ದಿನ ಗಲಾಟೆ ಮಾಡಿದ್ದಾರೆ ಪೊಲೀಸ್ನವರು. ಪೊಲೀಸ್ನವ್ರ ಮೇಲೆ ಗಲಾಟೆ ಮಾಡ್ಬೋದಾ? ಯಾರ ಪರವಾಗಿ ಗಲಾಟೆ ಮಾಡಿರೋರು? ಕಾನೂನು ಎಲ್ರಿಗೂ ಒಂದೇ ಅಲ್ವೇನ್ರಿ?